ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ವರ ನಮಸ್ಕಾರಗಳು ಸ್ನೇಹಿತರೆ. ಗುಲ್ಗಂಜಿ ಬೀಜ ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿದೆ. ಆದರೆ ಶುದ್ಧೀಕರಣ ಮಾಡದೆ ಇದನ್ನು ಬಳಸೋ ಹಾಗಿಲ್ಲ. ಶುದ್ಧೀಕರಣ ಮಾಡದೆ ಇದನ್ನು ಬಳಸಿದರೆ ನಾಗರ ಹಾವಿನ ವಿಷಕ್ಕಿಂತ 10ರಷ್ಟು ವಿಷ ಇದರಲ್ಲಿದೆ. ಗುಲ್ಗಂಜಿ ಬೇರ್ನ ಎಂತಕ್ಕೆಲ್ಲ ಬಳಸ್ತಾರೆ? ಇನ್ನೊಂದು ಇದರ ಬೇರಿನ ಗುಣ ತುಂಬ ಅದ್ಭುತವಾದ ಗುಣ. ಈ ಬೇರಿನಲ್ಲಿ ಏನಿದೆ ಅಂತ ಅಂದರೆ 2 ಗುಣಗಳಿದ್ದಾವೆ. ಒಂದು ಗುಣ ಏನಂತ ಅಂದರೆ ಈ ಲೈಂಗಿಕ ಶಕ್ತಿ ಕಡಿಮೆ ಆಗಿದೆ ಮತ್ತು ಗಂಡಸರಲ್ಲಿ ವೀರ್ಯಾಣು ಶಕ್ತಿ ಬಂದು ತುಂಬ ಸ್ಪರ್ಮ್ ಕೌಂಟ್ಸ್ ಕಡಿಮೆ ಆಗಿದೆ ಅಂತಕ್ಕಂಥವ್ರು ಏನು ಮಾಡಬೇಕಂತ ಅಂದರೆ ಇದರ ಬೇರು ತುಂಬ ಆಳದಲ್ಲಿ ಹೋಗಿರುತ್ತೆ. ಸುಮಾರು ಇದರ ಬೇರು ಬಂದು ಒಂದು 2 ರಿಂದ 3 ಅಡಿ ಭೂಮಿಯಿಂದ ತಳಭಾಗದಲ್ಲಿ ಆಳಕ್ಕೆ ಹೋಗಿರುತ್ತೆ. ಇದರ ಬೇರನ್ನು ತೆಗೆದುಕೊಂಡು ಈ ಬೇರನ್ನು ಶುದ್ಧೀಕರಣ ಮಾಡಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಯಾವ ರೀತಿ ಬಳಸಬೇಕು ಆ ರೀತಿ ಬಳಸಿದ್ರೆ ಸಂಪೂರ್ಣವಾಗಿ ಇದರ ಉಪಯೋಗ ಸಿಗುತ್ತೆ. ತಪ್ಪಾಗಿ ಯಾರೂ ಬಳಸಬಾರ್ದು. ಇದರ ಬೇರನ್ನು ತೆಗೆದುಕೊಂಡು ಬಂದು 1 ಇಂಚಿಗೆ ಕತ್ತರಿಸಬೇಕು. ಕತ್ತರಿಸಿ ಏನು ಮಾಡಬೇಕಂತ ನೆನೆ ಹಾಕಬೇಕು. ನೀವು ಹಾಲು ಯಾವುದಾದ್ರೂ ತೊಗೊಂಡ್ರಾಯ್ತು, ಹಸು ಎಮ್ಮೆ ಯಾವುದಾದ್ರೂ ಹಾಲು ತೆಗೆದುಕೊಳ್ಳಿ, ಇದರಲ್ಲಿ ನೆನೆ ಹಾಕಬೇಕು. ಬೆಳಗ್ಗೆ ನೆನೆ ಹಾಕಬೇಕು, ಸಂಜೆ ಒಣಗಿಸ್ಬೇಕು. ಮತ್ತು ಇದನ್ನು 3 ದಿವಸ ಅದೇ ಥರ ರೊಟೀನ್ ಮಾಡಬೇಕು. 3 ಡೇಸ್ 3 ದಿವಸ ಇದನ್ನು ಹಾಲಿನಲ್ಲಿ ಬಂದು ನೆನೆ ಹಾಕಬೇಕು ಮತ್ತು ಲೈನ್ ಡ್ರೈ ಮಾಡಬೇಕು, ಬಿಸಿಲಲ್ಲಿ ಒಣಗಿಸ್ಬೇಕು. ಈ ಥರ ಮಾಡಿ 3 ದಿವಸ ಆದಮೇಲೆ ಇದನ್ನು ಚೆನ್ನಾಗಿ ಒಣಗಿಸ್ಬೇಕು. ಚೆನ್ನಾಗಿ ಒಣಗದಂಥ ಆ ಒಂದು ಬೇರಿನ ತುಂಡುಗಳನ್ನು ನೀವೇನು ಮಾಡ್ತೀರಾ ಅಂತ ಅಂದರೆ ಪುಡಿ ಮಾಡಿ ಇಟ್ಕೊಳ್ಳಿ. ಪುಡಿ ಮಾಡಿ ಇಟ್ಕೊಂಡು ಇದನ್ನು ಹಾಲಿನಲ್ಲಿ ಪ್ರತಿ ದಿವಸ ಊಟ ಆದ ನಂತರ ಸೇವಿಸ್ತಾ ಬಂದರೆ ಸ್ಪರ್ಮ್ ಕೌಂಟ್ಸ್ ಏನಿದೆ ಇದು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ 100ಕ್ಕೆ 100% ಇದೆ. ಇನ್ನೊಂದು ವಿಶೇಷತೆ ಏನಂತಂದರೆ ಗುಲ್ಗಂಜಿಯ ಗಿಡ, ಗುಲ್ಗಂಜಿಯ ಎಲೆ, ಗುಲ್ಗಂಜಿಯ ಬೇರು ಮತ್ತು ಈ ಗುಲ್ಗಂಜಿ ಬೀಜ ಬಂದು ತುಂಬ ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿದೆ. ಆದರೆ ಶುದ್ಧೀಕರಣ ಮಾಡದೆ ಇದನ್ನೇನಾದರೂ ಬಳಸಿದರೆ ಅತ್ಯಂತ ಆವಿಗಿಂತ ವಿಷಕಾರಿ ಬೀಜ ಇದು, ನೆನಪಿರಲಿ ನಿಮಗೆ. ಗುಲ್ಗಂಜಿ ಗಿಡದ ಒಂದು ಸಣ್ಣ ಪರಿಚಯ ಸ್ನೇಹಿತರೆ ನಿಮಗೆ. ಇದರ ಹೊಂಬು ಹಿಂಗಿರುತ್ತೆ, ಬಳ್ಳಿನಲ್ಲಿ ಹೂವು ಈ ಥರ ಬಿಡುತ್ತೆ ನೋಡಿ, ಗೊಂಚಲ ಆಕಾರದಲ್ಲಿ ಹೂವು ಈ ಥರ ಬಿಡುತ್ತೆ, ಕಾಯಿ ಅದರಲ್ಲೇ ಬರುತ್ತೆ ನೋಡ್ಬೋದು. ಇದರ ಎಲೆ ಅಂತೂ ತುಂಬ ಸ್ವೀಟಾಗಿರುತ್ತೆ ಇದರ ಎಲೆ. ಹಾಗೂ ದ್ರಾಕ್ಷಿ ಗೊಂಚಲ ರೀತಿಯಲ್ಲಿ ಇದರ ಕಾಯಿಗಳು ಅಂದರೆ ಗುಲ್ಗಂಜಿ ಬೀಜ ನೀವು ನೋಡ್ಬೋದು, ಅದು ಒಡೆದಿರುತ್ತೆ, ಕಾಯಾಗಿ ಓಪನ್ ಆಗಿರುತ್ತೆ ಎಲ್ಲ ಬೀಜಗಳು. ಭಾಳಷ್ಟು ದಿವಸಗಳು ಬೇಕಾದ ಉದುರಬೇಕಾದ್ರೆ ಕೆಳಗಡೆ ದ್ರಾಕ್ಷಿ ಗೊಂಚಲ ರೀತಿಯಲ್ಲಿ ಇರುತ್ತೆ. ಇದನ್ನು ಬಿಡಿಸು ಅಕ್ಕಸಾಲಿಗರು ಮಾತ್ರ ಇದನ್ನು ಬಳಸ್ತಾಯಿದ್ರು. ಬಟ್ ಇದರ ಔಷಧಿ ಗುಣ ಎಲ್ಲರಿಗೂ ಗೊತ್ತಾಗಬೇಕು ಅಂತ ನಾನು ಇದರ ಒಂದು ಸಣ್ಣ ಪರಿಚಯನ ನಾನು ನಿಮ್ಗೆ ಮಾಡ್ತಾಯಿದ್ದೀನಿ. ಗುಲ್ಗಂಜಿ ಬೇರ್ನ ಎಂತಕ್ಕೆಲ್ಲ ಬಳಸ್ತಾರೆ? ಇನ್ನೊಂದು ವಿಶೇಷವಾದ ಗುಣ ಈ ಬೇರ್ನಲ್ಲಿ ಏನಿದೆ ಅಂತಂದರೆ ಯಾರ್ಯಾರಿಗೆ ಚರ್ಮದ ಸಮಸ್ಯೆ ಇದೆ ಅಂದರೆ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಸೋರಿಯಾಸಿಸ್ ಯಾರ್ಯಾರಿಗೆ ಬಂದಿದೆ ಅಂಥವ್ರು ಏನು ಮಾಡಬೇಕಂತಂದರೆ ಇದರ ಹಸಿಯ ಬೇರನ್ನು ತೆಗೆದುಕೊಂಡು ಗಂಧದ ರೀತಿಯಲ್ಲಿ ಹರಿಬೇಕು. ಈ ಅರ್ದಿರ್ತಕ್ಕಂಥ ಈ ಪೇಸ್ಟನ್ನು ನಿಮಗೆ ಎಲ್ಲೆಲ್ಲಿ ಕೈನಲ್ಲಿ ಕಾಲಿನಲ್ಲಿ ಎಲ್ಲೆಲ್ಲಿ ಆ ಗಂಧೆಗಳು ಮತ್ತು ಕೆರೆತ ಬರ್ತಕ್ಕಂಥ ಜಾಗ ಇದೆ ಅಲ್ಲಿ ಲೇಪನವನ್ನು ಮಾಡಬೇಕು. ಲೇಪನವನ್ನು ಮಾಡಿ 2 ಅವರ್ 2 ಅವರ್ಸ್ ಬಿಡಬೇಕು. 2 ಅವರ್ಸ್ ಬಿಟ್ಟು ಇದನ್ನು ಚೆನ್ನಾಗಿ ತೊಳಿತಾ ಬಂದರೆ, ನೀವು ಸಾಧ್ಯವಾದರೆ ಸೀಗೆಕಾಯಿನಲ್ಲಿ ತೊಳಿಬೋದು. ಇದನ್ನು ಯಾವುದೇ ಡಿಟರ್ಜೆಂಟ್ ಸೋಪನ್ನು ಬಳಸಬೇಡಿ ದಯಮಾಡಿ. ಇದನ್ನು ದಿವಸ ಹಚ್ಚಿ ಒಂದು 15 ದಿವಸ ಇದನ್ನು ತೊಳಿತಾ ಬಂದರೆ ನಿಮಗೆ ಬಂದಿರತಕ್ಕಂಥ ಈ ಒಂದು ಸಮಸ್ಯೆ, ಚರ್ಮದ ಸಮಸ್ಯೆ ಸಂಪೂರ್ಣವಾಗಿ ಶಮನವಾಗುತ್ತೆ. ಇಂಥ ಒಂದು ಔಷಧಿ ಗುಣ ಈ ಒಂದು ಬೇರ್ನಲ್ಲಿದೆ. ಗುಲ್ಗಂಜಿ ಎಲೆನ ಎಂತಕ್ಕೆ ಬಳಸ್ತಾರೆ? ಈ ಎಲೆನಲ್ಲಿ ವಿಶೇಷ ಒಂದು ಮಾಹಿತಿ ಏನಂತಂದರೆ ಯಾರ್ಯಾರಿಗೆ ಕೂದಲು ಉದುರ್ತಾ ಇರುತ್ತೆ, ಭಾಳಷ್ಟು ಕೂದಲು ಉದುರ್ತಾ ಇರತಕ್ಕಂಥ ಸಮಸ್ಯೆ ಕೆಲವ್ರಿಗಿದೆ. ಅಂಥವರು ಏನು ಮಾಡಬೇಕಂದ್ರೆ ಇದರ ಎಲೆಯನ್ನು ತೆಗೆದುಕೊಂಡು ಇದರ ರಸವನ್ನು ತೆಗಿಬೇಕು. ಇದರ ರಸವನ್ನು ತೆಗೆದು ಸ್ನಾನ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಇದರ ರಸವನ್ನು ಲೇಪನ ಮಾಡಿದ್ರೆ, ತಲೆಗೆ ಲೇಪನೆ ಮಾಡಿಕೊಂಡು, ಸೊ ಪ್ಯಾಕ್ ಅಂತ ಹೇಳ್ತೀವಿ, ನಾವು ಫೇಸ್ ಪ್ಯಾಕ್ ಮಾಡ್ತೀವಲ್ಲ ಆ ಥರ ಹೇರ್ ಪ್ಯಾಕ್ ಕ್ಲೀನಾಗಿ ತಲೆಗೆಲ್ಲ ಲೇಪನ ಮಾಡಿ ಅರ್ಧ ಗಂಟೆಯ ನಂತರ ನೀವು ಅದನ್ನು ತೊಳೆದಿದೆ ಆದರೆ ಏರ್ ಫಾಲ್ ಸಮಸ್ಯೆ, ಕೂದಲು ಉದುರ್ತಕ್ಕಂಥ ಸಮಸ್ಯೆ 100ಕ್ಕೆ 100% ಕಡಿಮೆ ಆಗುತ್ತೆ. ಅಂಥ ಒಂದು ಅದ್ಭುತವಾದ ಔಷಧಿ ಗುಣ ಈ ಒಂದು ಎಲೆನಲ್ಲಿದೆ. ಇದರ ಎಲೆಯ ಇನ್ನೊಂದು ಉಪಯೋಗ ಏನಂತಂದರೆ ಯಾರ್ಯಾರಿಗೆ ಸಂಗೀತಗಾರರು ಯಾರ್ಯಾರು ಇದ್ದೀರಾ, ತುಂಬ ಗಂಟಲು ಸ್ವರ ಬಂದು ತುಂಬ
ಮಧುರವಾಗಿ ಆಗಬೇಕು, ತುಂಬ ದಪ್ಪ ಇದೆ ಅಂತಕ್ಕಂಥವ್ರು ಏನು ಮಾಡಬೇಕು, ಪ್ರತಿ ದಿವಸ ಇದರ ಒಂದೊಂದು ಎಲೆಯನ್ನು ಸೇವಿಸ್ಬೋದು. ಎಲೆಯನ್ನು ಸೇವಿಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಸ್ನೇಹಿತರೆ. ಕೆಲವರಂತೂ ತುಂಬ ಭಾಳ ದೂರದಿಂದ ಬರ್ತಾಯಿದ್ದೀರಾ, ಗುಲ್ಬರ್ಗ, ರಾಯಚೂರು, ಜೇವರ್ಗಿಯಿಂದ ಇಲ್ಲಿ ಬರ್ತಾಯಿದ್ದೀರಾ. ಅಲ್ಲಿಂದ ಇಲ್ಲಿಗೆ ಬರಬೇಕಂತ ಅಂದರೆ ಸುಮಾರು ಬಂದು 1,500-2,000 ರೂಪಾಯಿ ಖರ್ಚಾಗುತ್ತೆ. ಕೆಲವರು ಟ್ರೈನಲ್ಲಿ ಬರ್ತಾಯಿದ್ದೀರಾ, ಶನಿವಾರ ಬೆಳಗ್ಗೆ ಹೊತ್ತು ಇಲ್ಲಿ ಭಾನುವಾರ ಬರ್ತಾಯಿದ್ದೀರಾ. ಇಂಥ ಸಮಸ್ಯೆ ಇರತಕ್ಕಂಥವ್ರು ದಯಮಾಡಿ ನಿಮ್ಮ ವಿಳಾಸಕ್ಕೆ ಪ್ರೊಫೆಷನಲ್ ಕೊರಿಯರ್ ಮೂಲಕ ನಾವು ಔಷಧಿನ ತಲುಪಿಸ್ತಕ್ಕಂಥ ಒಂದು ಸುವ್ಯವಸ್ಥೆಯನ್ನು ನಾವಿಲ್ಲಿ ಇಟ್ಕೊಂಡಿದ್ದೀವಿ. ಸಮಸ್ಯೆ ಇರ್ತಕ್ಕಂಥವ್ರು ನಿಮ್ಮ ವಿಳಾಸವನ್ನು ಕಳಿಸಿ, ಪೋಸ್ಟಲ್ ಅಡ್ರೆಸ್ಸನ್ನು ನೀವು ಕಳಿಸಿದ್ರೆ ಶುಗರು, ಗ್ಯಾಸ್ಟ್ರಿಕ್, ಪೈಲ್ಸ್, ಕಿಡ್ನಿ ಸ್ಟೋನ್ ಮತ್ತು ತುಂಬ ದಪ್ಪಗಿರೋರು, ತೆಳ್ಳಗಾಗಬೇಕು ಅಂತಕ್ಕಂಥವ್ರು ಔಷಧಿಯನ್ನು ಪೋಸ್ಟಲ್ ಅಡ್ರೆಸ್ ಮೂಲಕ, ಕೊರಿಯರ್ ಅಡ್ರೆಸ್ ಮೂಲಕ ತೆಗೆದುಕೊಳ್ತಾ ಇದ್ದಾರೆ. ಸಾವಿರಾರು ಜನಗಳು ಇದನ್ನು ತೆಗೆದುಕೊಂಡು ಭಾಳಷ್ಟು ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ನಮ್ಮ ಔಷಧಿ ಹೆಂಗೆ ಅಂತಂದರೆ ಗಿಡಮೂಲಿಕೆ ಔಷಧಿ, ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಈ ಔಷಧಿನಲ್ಲಿ. ನೀವು ಇದನ್ನು ಬಳಸ್ಬೋದು. 100% ಏನು ರೋಗ ಗುಣ ಆಗ್ತಕ್ಕಂಥ ಸಾಧ್ಯತೆ 100% ಇರುತ್ತೆ. ಅಷ್ಟು ದೂರದಿಂದ ಬಂದು ಹೆಚ್ಚಿಗೆ ದುಡ್ಡನ್ನ ಖರ್ಚು ಮಾಡಿ ಸಮಸ್ಯೆಯನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕಿಂತ ಬರೀ ಔಷಧಿಗೆ ಆಗುವಂಥ ಖರ್ಚು ಮತ್ತು ಕೊರಿಯರ್ಗೆ ಆಗ್ತಕ್ಕಂಥ ಖರ್ಚನ್ನು ಕೊಟ್ಟರೆ ಸಾಕು. ಸಾಮಾನ್ಯವಾಗಿ ಒಂದು ಔಷಧಿ ಬಂದು 300-400 ರೂಪೀಸ್ ಅಷ್ಟೇ ಇರುತ್ತೆ. 2 ತಿಂಗಳಿಗಾಗುವಷ್ಟು ಔಷಧಿಯನ್ನು ಕೊಡ್ತೀವಿ. ನೀವು ತುಂಬ ಭಾಳಷ್ಟು ದೂರದಿಂದ ಇರ್ತಕ್ಕಂಥವ್ರು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪೋಸ್ಟಲ್ ಅಡ್ರೆಸ್ ಮೂಲಕ, ಕೊರಿಯರ್ ಮೂಲಕ ನಿಮ್ಮ ವಿಳಾಸಕ್ಕೆ ಔಷಧಿಯನ್ನು ತೆಗೆದುಕೊಳ್ಳಿ, ಅಲ್ಲೇ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನಾನು ತಿಳಿಸಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲರಿಗೂ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತು ಉಪಯುಕ್ತವಾದ ಮಾಹಿತಿ ಅಂತ ಅಂದ್ಕೊಳ್ತೀನಿ. ಮತ್ತು ಇನ್ನೂ ಅನೇಕ ವಿಡಿಯೋಗಳ ಜೊತೆಯಲ್ಲಿ ಇನ್ನೂ ಅನೇಕ ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ. ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಬರ್ತಾಯಿದ್ದೀನಿ, ಲಕ್ವ ಹೊಡೆದಿರ್ತಕ್ಕಂಥವ್ರಿಗೆ ವಿಶೇಷವಾದ ಗಿಡಮೂಲಿಕೆ ಔಷಧಿಗಳನ್ನು ನಾವು ಕೊಡ್ತೀವಿ. ಕಣ್ಣಿನ ದೃಷ್ಟಿದೋಷ ಸಮಸ್ಯೆ ಇರ್ತಕ್ಕಂಥವ್ರಿಗೂ ವಿಶೇಷವಾದ ಗಿಡಮೂಲಿಕೆ ಔಷಧಿಗಳನ್ನು ನಾವು ಕೊಡ್ತೀವಿ. ಸಮಸ್ಯೆ ಇರ್ತಕ್ಕಂಥವ್ರು ತೋಟದ ಗುಡ್ದಳ್ಳಿನಲ್ಲಿ ಸಂಪರ್ಕಿಸಬಹುದು ಸ್ನೇಹಿತರೆ. ನಮಸ್ಕಾರ.